ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬಾ ಸೂಪರ್ ಇದೆ ಸರ್. ತುಂಬಾ ಚೆನ್ನಾಗಿದೆ. ನೋಡ್ಬಿಟ್ಟು ನಮ್ಗೆ ಇಂಪ್ರೂವ್ಮೆಂಟ್ ಇದೆ. ತುಂಬಾ ಚೆನ್ನಾಗಿದೆ. ಹತ್ತಲ್ಲಿ ನೋಡೋದ್ರಲ್ಲಿ ಬೇಜಾರಾಗಲ್ಲ. ಸೂಪರ್ ಹಿಟ್ ಫಿಲ್ಮ್ ಕನ್ನಡ. ಎರಡನೇ ಸಿನಿಮಾನ ಯಾರು ಹೇಳಲ್ಲ. ಎರಡು ಸಿನಿಮಾ ಅಂತ ಏನ್ ಆಕ್ಟಿಂಗ್ ಮಾಡಿದಾರ. ಸೂಪರ್ ಹಿಟ್ ಇದೆ. ಯಾವ ಸೀನ್ ಇಲ್ಲ ಅಂತ ಹೇಳಿ ಎಲ್ಲಾ ಸೀನ್ ಇಷ್ಟ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಫಿಲ್ಮ್ ಚೆನ್ನಾಗಿದೆ ಸರ್. ಸರ್ ಸೇಮ್ ಹೀರೋ ಲವ್ ಸ್ಟೋರಿ ಚೆನ್ನಾಗೇ ಮಾಡಿದ್ದೆ ಸರ್. ಫಿಲ್ಮ್ ಅಷ್ಟತಿ ನೋಡಿದ್ರೆ ಬೇಜಾರಾಗಲ್ಲ, ಆ ತರ ಮಾಡಿದ್ದ ಸಿನಿಮಾ ಸೀಟಲ್ಲಿ ಎಬ್ಬರಿಸಲ್ಲ, ಕೂರಿಸುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅನಿಲ್ ಕುಮಾರ್. ಎಲ್ಲಾನು ಕೊಟ್ಟಿದ್ದಾರೆ. ತಂದೆ ಪ್ರೀತಿ, ನಮ್ಮ ಸಂಸ್ಕೃತಿ, ನಾವು ಅದ್ರ ಮೆಸೇಜಸ್ ತುಂಬಾ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡ್ಬೇಕಾದಂತ ಸಿನಿಮಾ. ಎಲ್ಲರೂ ನೋಡುವಂಥದ್ದು, ಫ್ಯಾಮಿಲಿ ಯೂತ್ಸ್ ನೋಡುವಂಥದ್ದು, ತಂದೆ ತಾಯಿ, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರೂ ನೋಡುವಂತ ಸಿನಿಮಾ. ನೋಡ್ಲಿ, ಫಸ್ಟ್ ನೋಡ್ಲಿ ಗೊತ್ತಾಗುತ್ತೆ. ಅದು ಹೇಳಿದ್ರೆ ಗೊತ್ತಾಗಲ್ಲ, ನೋಡ್ಲಿ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್ ಟೀಮ್ ಕಲ್ಟ್. ಗ್ರೇಟ್ ಜಾಬ್. ಸಿನಿಮಾ ಸಖತ್ತಾಗಿದೆ. ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ ಸಖತ್ತಾಗಿದೆ. ಫಸ್ಟ್ ಆಫ್ ಆಲ್ ಈ ಮಲೈಕ್ ಅವರು ಮತ್ತೆ ಜೈದ್ ಖಾನ್ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಸೆಕೆಂಡ್ ಆಫ್ ಆಲ್ ನಮ್ ರಚ್ಚು ಅವ್ರು ಬಂದ್ಮೇಲೆ ಅದು ಇನ್ನೂ ಒಂಥರ ಬೇರೆ ಲೆವೆಲ್ ಅಲ್ಲಿ ಹೋಗುತ್ತೆ. ಒಳ್ಳೆ ಲವ್ ಸ್ಟೋರಿ ಸಿಕ್ಕಿದೆ ಕನ್ನಡ ಸಿನಿಮಾಗೆ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ನಮ್ಮ ಮಲೈಕ್ ಅವ್ರ ಮೇಲೆ ಲವ್ ಆಗುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ನಮ್ ರಚ್ಚು ಅವ್ರ ಮೇಲೆ ಲವ್ ಆಗುತ್ತೆ. ಸಿನಿಮಾ ಸಖತ್ತಾಗಿದೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ ಪಿಕ್ಚರ್. ಸ್ಟೋರಿ ಒಳ್ಳೆ ಸಂದೇಶ ಐತೆ. ಯುವಕರಿಗೆ ಮಾತ್ರ ನಂಬರ್ 1 ಫಿಲಂ. ಕನ್ನಡ ಫಿಲಮ್ ಹಿಸ್ಟ್ರಿಯಲ್ಲೇ ಬಂದಿಲ್ಲ, ಆ ತರ ಚೆನ್ನಾಗೈತೆ. ನಿಜವಾಗೂ ಕನ್ನಡಕ್ಕೆ ಒಂದು ಅಪ್ಪು ಸಾರ್ ಬಂದಂಗ ಆಯ್ತು. ಸಿಕ್ಕಾಪಟ್ಟೆ ಸಖತ್ತು ಪವರ್ಫುಲ್ ಆಗೈತೆ, ಅದ್ಭುತವಾಗೈತೆ. ಅವರು ಆಕ್ಟರ್ ಹೀರೋ ಮಾಡಿರೋದು ಎರಡನೇ ಪಿಕ್ಚರ್ ಅನ್ನಕ್ಕೆ ಆಗಲ್ಲ. ಏನೋ ಒಂದು 25 ಪಿಕ್ಚರ್ ತರ ಅನುಭವ ಐತೆ. ನೀವು ನೋಡಿದ್ದೀರಿ, ಯಾಕಂದ್ರೆ ಆ ಮುಖದಲ್ಲಿ ಆ ಲಕ್ಷಣ ಸರಸ್ವತಿ ತುಂಬಿ ಕುಳಿತಾ ಇದ್ದಾಳೆ ಆ ಒಬ್ಬನಿಗೆ. ತುಂಬಾ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಆಕ್ಟರು, ಒಳ್ಳೆ ಯುವಕರಿದ್ದಾರೆ, ಯಂಗ್ ಸ್ಟಾರು, ಮತ್ತೆ ಬರ್ತಾ ಇಂತ ಒಂದು ಸ್ಟೈಲಿಶ್ ಆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಮೂವಿ ನೋಡಕ್ ಬಂದಿದ್ದು ಏನಂದ್ರೆ, ಇವ್ರು ಹಿಂದಿ ಫಿಲಿಮು, ಇಂಗ್ಲಿಷ್ ಯಾವ್ದು ಬೇಕಾದ್ರೂ ಮಾಡಬಹುದಾಯ್ತು. ಬಟ್ ಕನ್ನಡವನ್ನು ಚೂಸ್ ಮಾಡಿದಾರಲ್ಲ, ಅದು ನಮಗೆ ಬಹಳ ಖುಷಿ ಆಯ್ತು. ಇವ್ರ ಬ್ಯಾಕ್ಗ್ರೌಂಡು ಏನೇನೋ ಇದೆ ನಿಮ್ಗೆಲ್ಲರೂ ಗೊತ್ತು. ಯಾಕಂದ್ರೆ ಮನಿ ಪವರ್, ಪೊಲಿಟಿಕ್ ಪವರ್, ಇವ್ರ ತಂದೆ ಎಲ್ಲ ಇದ್ದಾರೆ. ಅದಿದ್ರು ಕೂಡ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅವ್ರ ಜೊತೆ ಹೋಗ್ಬೋದಾಯ್ತು, ಆದ್ರೆ ಹೋಗಿಲ್ಲ. ಕನ್ನಡಕ್ಕೋಸ್ಕರ ಚೂಸ್ ಮಾಡಿದಾರಲ್ಲ, ಅದು ನಮಗೆ ಖುಷಿ ಆಯ್ತು. ಒಳ್ಳೆ ಫಿಲಿಮು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಒಂದು ಸೂಪರ್ ಸ್ಟಾರ್ ಆಗ್ತಾರಂತ ಹೇಳ್ಬಿಟ್ಟು ಎಲ್ಲ ನಾವು ಹೇಳಕ್ಕೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ನೋಡಕ್ಕೆ ತುಂಬಾ ಇಷ್ಟ ಆಯ್ತು. ಅವ್ರ ಆಕ್ಟಿಂಗ್ ಸ್ಕಿಲ್ಸು, ಆಮೇಲೆ ಅವರು ಲೈಕ್ ಒಂದು ಫುಲ್ ಇಮೋಷನಲ್ ಫಿಲ್ಮ್ ಹೆಂಗಿದೆ ಅಂದ್ರೆ ತುಂಬಾ ಇಷ್ಟ ಆಯ್ತು ನೋಡ್ಬಿಟ್ಟು. ಹೋಪ್ಫುಲ್ಲಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡೋಣ ನಮ್ಮ ಕಡೆಯಿಂದ. ಎಲ್ಲರೂ ನಾವು ಯೂತ್ ಇಂದ, ನಾವು ಕಾಲೇಜ್ ಮೇಟ್ಸ್ ಇಂದ, ಎಲ್ಲರಿಂದ ತುಂಬಾ ಸಪೋರ್ಟ್ ಮಾಡೋಣ. ವಿಲ್ ಸಿ ಇನ್ ಬಾಲಿವುಡ್. ಥ್ಯಾಂಕ್ ಯು. ಜೈದ್ ಖಾನ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಆರೈಕೆ ಮಾಡಿ. ಯಾಕಂದರೆ ಕನ್ನಡದಲ್ಲಿ ಈ ಥರ ಒಂದು ಡಿಫ್ರೆಂಟ್ ಆಗಿ ಸಿನಿಮಾ ಬಂದಿದೆ ಅಂತ ನೋಡೋಕೆ ಖುಷಿ ಆಗ್ತದೆ. ಆಲ್ ದಿ ಬೆಸ್ಟ್ ಜೈದ್ ಖಾನ್ ಅವರಿಗೆ. ತುಂಬ ಚೆನ್ನಾಗಿದೆ. ಮುಂದೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಇವಾಗ ತುಂಬ ಚೆನ್ನಾಗಿದೆ. 100% ಗ್ಯಾರಂಟಿ. ವೆಲ್ ಗುಡ್, ಸೂಪರ್ ಆಕ್ಟಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಎಮೋಷನಲ್ ತುಂಬಾ ಸಕ್ಸಸ್ಫುಲ್ ಆಗಿದೆ. ದೇವರಿಗೆಲ್ಲ ಈ ತರ ಇಂಥವ್ರಿಗೆಲ್ಲ ಇನ್ನೂ ಸಕ್ಸಸ್ಫುಲ್ ಮಾಡಿ ಅವ್ರ ಜೊತೆ ನಾವೆಲ್ಲ ಒಂದಾಗಿ ಮುಂದಾಗೋಣ ಅಂತ. ಥ್ಯಾಂಕ್ಸ್. ಸೂಪರ್ ಆಗಿ ಇದ್ದಾನೆ. ಅವ್ರ ಮಗನೇ ಸೂಪರ್ ಆಗಿ ಇದ್ದಾನೆ. ಅವರು ಪಿಕ್ಚರ್ ಸೂಪರ್ ಇಷ್ಟ ಆಗಿರ್ತಿರ್ತಾರೆ. ಚೆನ್ನಾಗಿದ್ದಾರೆ. SSTV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.